ಮಿತ್ರರೇ ನಮಸ್ಕಾರ. ನಾವಿವತ್ತು ಜವಾಹರ್ಲಾಲ್ ನೆಹರೂರವರ ಜಾತಕ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ ಮತ್ತು ಯಾವ ಯೋಗದ ಪರಿಣಾಮದಿಂದಾಗಿ ನೆಹರೂರವರು ಅಂತಹ ಒಂದು ಅತ್ಯುನ್ನತ ಪ್ರಧಾನಿಯ ಪಟ್ಟಕ್ಕೆ ಏರಿದ್ರು ಮತ್ತು ಅವರ ಜೀವನದಲ್ಲಿ ಕೆಲವೊಂದಿಷ್ಟು ತೆಗೆದುಕೊಂಡಂತಹ ತಪ್ಪು ನಿರ್ಧಾರಗಳ ಪರಿಣಾಮದಿಂದಾಗಿ ಇವತ್ತು ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ದೇಶ ಎದುರಿಸಬೇಕಾಗಿದೆ. ಆ ನಿರ್ಧಾರಗಳಿಗೆ ಕಾರಣವಾದಂತಹ ಕೆಲವೊಂದಿಷ್ಟು ಜಾತಕದಲ್ಲಿರುವಂತಹ ಗ್ರಹಗಳ ದೋಷವನ್ನು ಕೂಡ ನಾವಿವತ್ತು ವಿಶ್ಲೇಷಣೆ ಮಾಡೋಣ. ನೀವು ಜವಾಹರ್ಲಾಲ್ ನೆಹರೂರವರ ಜಾತಕವನ್ನು ನೋಡ್ತು ಅಂತ ಹೇಳಿದ್ರೆ ಅವರ ಜಾತಕ ಕರ್ಕಾಟಕ ಲಗ್ನಕ್ಕೆ ಸೇರಿದ್ದಾಗಿರುತ್ತೆ. ಸೊ ಲಗ್ನದಲ್ಲಿಯೇ ಲಗ್ನಾಧಿಪತಿಯಾದಂತಹ ಚಂದ್ರ ಕುಳಿತುಕೊಂಡಿದ್ದಾನೆ. ಇದು 2-3 ವಿಷಯವನ್ನ ತೋರಿಸುತ್ತೆ. ಮೊದಲನೇದಾಗಿ ಲಗ್ನ ಕೇಂದ್ರನೂ ಹೌದು, ತ್ರಿಕೋಣನೂ ಹೌದು, ಅಲ್ಲಿ ಬೆನಿಫಿಕ್ ಆದಂತಹ ಚಂದ್ರ ಕುಳಿತುಕೊಂಡಿದ್ದಾನೆ. ಲಗ್ನಾಧಿಪತಿಯ ಲಗ್ನದಲ್ಲೇ ಕುಳಿತುಕೊಂಡಿರುವಂತದ್ದು ಒಂದು ರಾಜಯೋಗ ಕೂಡ ಹೌದು. ಇನ್ನು ಮೂರನೇದಾಗಿ ಯಾವುದೇ ವ್ಯಕ್ತಿಯ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಲಗ್ನದಿಂದನೂ ನೋಡ್ಬೇಕಾಗುತ್ತೆ ಮತ್ತು ಚಂದ್ರನಿಂದನೂ ನೋಡ್ಬೇಕಾಗತ್ತೆ. ಆದ್ರೆ ಯಾವಾಗ ಲಗ್ನದಲ್ಲೇ ಚಂದ್ರ ಕುಳಿತುಕೊಂಡ್ಬಿಡ್ತಾನೋ ಆಗ ಗ್ರಹಗಳು ಸ್ಪೆಸಿಫಿಕ್ ಆಗ್ತವೆ. ಯಾವ ರೀತಿಯಾದಂತಹ ರಿಸಲ್ಟ್ ಅನ್ನ ಕೊಡಬೇಕು ಆ ರಿಸಲ್ಟ್ ಗಳನ್ನ ಸ್ಪೆಸಿಫಿಕ್ ಆಗಿ ಕೊಡ್ತಾ ಹೋಗ್ತವೆ ಅನ್ನುವಂಥದ್ದು. ಸೊ ಚಂದ್ರನಂತಹ ಒಂದು ಸ್ಮೂತ್ ಆಗಿರುವಂತಹ ಗ್ರಹ ಲಗ್ನದಲ್ಲಿ ಕುಳಿತುಕೊಂಡು ಅದರಲ್ಲೂ ಕೂಡ ಯಾವುದೇ ಪಾಪಗ್ರಹ ನೋಡಿಲ್ಲ. ಪಾಪಗ್ರಹ ಯಾವುದು? ಶನಿ, ಕುಜ, ರಾಹು, ಕೇತು ಯಾವುದೂ ಕೂಡ ಆಸ್ಪೆಕ್ಟ್ ಮಾಡಿಲ್ಲ ಲಗ್ನವನ್ನ, ಅಂದ್ರೆ ದೃಷ್ಟಿಯಿಂದ ನೋಡ್ತಿಲ್ಲ. ಮತ್ತು ಚಂದ್ರ ಒಂದು ಸ್ಮೂತ್ ಗ್ರಹ ಆಗಿದೆ. ಆ ಸ್ಮೂತ್ ಗ್ರಹ ಯಾರಿಗೆ ಲಗ್ನದಲ್ಲಿ ಚೆನ್ನಾಗಿ ಪ್ಲೇಸ್ ಆಗಿರುತ್ತೋ ಅಂತವ್ರ ಹತ್ರ ಅಟ್ರಾಕ್ಟ್ ಆಗ್ತಾರೆ ಅನ್ನುವಂಥದ್ದು. ಮತ್ತು ಎರಡನೇದಾಗಿ ಯಾವುದೇ ಒಂದು ಜಾತಕವನ್ನು ನೋಡ್ತು ಅಂದ್ರೂ ಕೂಡ ಕೇಂದ್ರಗಳಲ್ಲಿ ಬೆನಿಫಿಕ್ ಇದೆಯಾ ಅಥವಾ ಮ್ಯಾಲಿಫಿಕ್ ಇದೆಯಾ, ಅಂದ್ರೆ ಪಾಪಗ್ರಹಗಳಿದಾವ ಅಥವಾ ಶುಭ ಗ್ರಹಗಳು ಇದಾವ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ನೀವು ನೆಹರೂರವರ ಜಾತಕವನ್ನ ನೋಡ್ತು ಅಂತ ಹೇಳಿದ್ರೆ ನೆಹರೂರವರ 4ನೇ ಮನೆ ಅದ್ಭುತವಾದಂತಹ ಕೇಂದ್ರ. ಯಾಕೆಂತ ಹೇಳಿದ್ರೆ ಅದನ್ನ ಹೌಸ್ ಆಫ್ ಪಾರ್ಲಿಮೆಂಟ್ ಅಥವಾ ಸೀಟ್ ಆಫ್ ಪಾರ್ಲಿಮೆಂಟ್ ಅಂತ ಕೂಡ ಕರೀತಾರೆ. ಸಾಮಾನ್ಯ ಜನರನ್ನ ಆಳ್ಬೇಕಂತ ಹೇಳಿದ್ರೆ ನಮ್ಗೆ 4ನೇ ಮನೆ ಬಹಳ ಮುಖ್ಯ ಆಗುತ್ತೆ. ಸೊ ಇಂತಹ ಮನೆಯಲ್ಲಿ ಶುಕ್ರ ಮತ್ತು ಬುಧರು ಕುಳಿತುಕೊಂಡಿದ್ದಾರೆ. ಶುಕ್ರ ಹೇಗೆ ಕುಳಿತುಕೊಂಡಿದ್ದಾನೆ ಅಂತ ಹೇಳಿದ್ರೆ ತನ್ನದೇ ಮನೆಯಾದ 4ನೇ ಮನೆಯಲ್ಲಿ ಶುಕ್ರ ಕುಳಿತುಕೊಂಡಿದ್ದಾನೆ. ಮತ್ತು ಅದು ಅಲ್ಲದೆ ಈ ಶುಕ್ರ ದಿಗ್ಬಲನಾಗಿ ಕುಳಿತುಕೊಂಡಿದ್ದಾನೆ. ಆ ಶುಕ್ರನ ಜೊತೆ ಬುಧ ಕುಳಿತುಕೊಂಡಿದ್ದಾನೆ. ಬುಧ ಇವರ ಒಂದು ಚಾರ್ಟಿಗೆ ಅಮಾತ್ಯಕಾರಕ ಕೂಡ ಆಗಿರ್ತಾನೆ. ಹಾಗಿದ್ರೆ ಇವರ ಕೆರಿಯರ್ ಅನ್ನ ಅಷ್ಟರ ಮಟ್ಟಿಗೆ ಎಲಿವೇಟ್ ಮಾಡಿದ್ ಯಾವುದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಬುಧ ಮತ್ತು ಶುಕ್ರರು ಇಬ್ರು ಕೂಡ ಇವರ ಜಾತಕದ 10ನೇ ಮನೆಯನ್ನ ನೋಡ್ತಾ ಇದ್ದಾರೆ. 10ನೇ ಮನೆ ಇಸ್ ದ ಸೀಟ್ ಆಫ್ ಪವರ್, ರಾಯಲ್ಟಿ, ನೇಮು, ಫೇಮು ಎಲ್ಲವನ್ನು ಕೊಡೋದು ಆ ಮನೆ. ಅದಲ್ದಲೆ ಕುಜ 10ನೇ ಮನೆಯ ಅಧಿಪತಿಯಾಗಿ 10ನೇ ಮನೆಯನ್ನೇ ನೋಡ್ತಾ ಇದ್ದಾನೆ 3ನೇ ಮನೆಯಿಂದ ಕುಳಿತುಕೊಂಡು ಅನ್ನುವಂಥದ್ದು. ಮತ್ತು ಅದು ಅಲ್ದಲೆ ಮತ್ತೊಂದು ಶುಭ ಗ್ರಹವಾದ ಗುರು ಕೂಡ 5ನೇ ದೃಷ್ಟಿಯಿಂದ 10ನೇ ಮನೆಯನ್ನೇ ನೋಡ್ತಿದ್ದಾನೆ ಅನ್ನುವಂಥದ್ದು. ಈ ರೀತಿ 3 ಶುಭ ಗ್ರಹಗಳ ದೃಷ್ಟಿ ಪ್ಲಸ್ 10ನೇ ಮನೆಯ ಅಧಿಪತಿಯ 10ನೇ ಮನೆಯ ದೃಷ್ಟಿ, ಇದು ಎಲ್ಲಾ ರೀತಿಯಿಂದಲೂ ಅವರ 10ನೇ ಮನೆಯನ್ನ ಬಹಳ ಎಲಿವೇಶನ್ ಗೆ ಕರ್ಕೊಂಡು ಹೋಗ್ಬಿಡ್ತದೆ. ಇದಿಷ್ಟು ಅವರು ಭಾರತದ ಅತ್ಯುನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಕಾರಣ ಆಗುತ್ತೆ. ಹಾಗಿದ್ರೆ ಅವರು ಜೀವನದಲ್ಲಿ ಅನುಭವಿಸಿದಂತಹ ಒಂದಿಷ್ಟು ಜೈಲಾಗಿರ್ಬೋದು ಅಥವಾ ಹ್ಯುಮಿಲಿಯೇಷನ್, ಅವಮಾನಗಳು ಬಹಳ ಆಗ್ತವೆ. ಅದಕ್ಕೆ ಕಾರಣ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ 9ನೇ ಮನೆ ಅಧಿಪತಿಯಾದಂತಹ ಗುರು ಲಕ್ಕನ್ನ ತೋರಿಸ್ತಾನೆ. ಸೊ ಲಕ್ಕು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಆತ 6ನೇ ಮನೆ, ತನ್ನ ಮನೆಯಲ್ಲೇ ಕುಳಿತುಕೊಳ್ತಾನೆ. 6ನೇ ಮನೆಯಲ್ಲಿ 6ನೇ ಮನೆ ಏನು? ಹೌಸ್ ಆಫ್ ಪನಿಷ್ಮೆಂಟ್, ಹೌಸ್ ಆಫ್ ಸರ್ವಿಸ್ ಮತ್ತು ಹೌಸ್ ಆಫ್ ಡೆಬ್ಟ್ಸ್, ಡಿಸೀಸಸ್, ಎನಿಮೀಸ್, ಸೀಕ್ರೆಟ್ ಎನಿಮೀಸ್ ಇವುಗಳನ್ನೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ಇಂತಹ ಗುರು 6ನೇ ಮನೆಯಲ್ಲಿ ಕುಳಿತುಕೊಂಡ್ರೆ ಏನಂತ ತೋರಿಸುತ್ತೆ ಅಂತ ಹೇಳಿದ್ರೆ ಇವರ ಲಕ್ ಜೀವನದಲ್ಲಿ ಭಾಗ್ಯೋದಯ ಓಪನ್ ಆಗ್ಬೇಕಂತ ಹೇಳಿದ್ರೆ ಇವರು ಸಾಕಷ್ಟು ಋಣಗಳಿಂದ ಮುಕ್ತರಾಗಬೇಕಾಗತ್ತೆ. ಕೆಲವೊಂದ್ಸತಿ ಪನಿಷ್ಮೆಂಟ್ ಅನ್ನು ಕೂಡ ಅನುಭವಿಸಬೇಕಾಗತ್ತೆ ಮತ್ತು ಕೆಲವೊಂದ್ಸತಿ ಹ್ಯುಮಿಲಿಯೇಷನ್, ಅವಮಾನಗಳನ್ನು ಕೂಡ ಅನುಭವಿಸಿ ಆನಂತರ ಮುಂದೆ ಬರೋಣ ತೋರಿಸುತ್ತೆ. ಅದಕ್ಕೆ ತಕ್ಕನಾಗಿ ಕೂಡ ಅವರು ಸಾಕಷ್ಟು ಬಾರಿ ಜೈಲಿಗೆ ಬೇರೆ ಹೋಗ್ಬೇಕಾಗತ್ತೆ. ಮತ್ತು ಅದು ಅಲ್ಲದೆ ಅವರು ಕೆಲವು ಸಮಯಗಳ ತನಕ ಲಾಯರ್ ಆಗಿ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ರು. 6ನೇ ಮನೆಯಲ್ಲಿ ಧನುರ್ ರಾಶಿ ಇದೆ. ಧನು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಲಾ ಮತ್ತು ಅಡ್ಮಿನಿಸ್ಟ್ರೇಷನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ಅದರ ಪರಿಣಾಮವಾಗಿಯೇ ಕೂಡ ಅವರು ಲಂಡನ್ ನಲ್ಲಿ ಲಾ ಓದ್ಕೊಂಡ್ಬಂದು ಸ್ವಲ್ಪ ದಿನಗಳ ಕಾಲ ಲಾ ಅನ್ನು ಕೂಡ ಪ್ರಾಕ್ಟೀಸ್ ಮಾಡಿದ್ರು. 10ನೇ ಮನೆಯ ಅಧಿಪತಿಯಾದಂತಹ ಕುಜ ಈ ಕಾಂಬಿನೇಷನ್ ಅನ್ನು ಎಕ್ಸ್ಪೆಕ್ಟ್ ಮಾಡೋದು ಅವರು ಸ್ವಲ್ಪ ದಿನದ ಮಟ್ಟಿಗೆ ಪ್ರಾಕ್ಟೀಸ್ ಮಾಡಿದ್ದನ್ನು ಕೂಡ ತೋರಿಸುತ್ತೆ. ಅದು ಅಲ್ಲದೆ 9ನೇ ಮನೆ ಅಧಿಪತಿ ತಂದೆಯನ್ನು ಕೂಡ ತೋರಿಸುತ್ತೆ. ಅವರ ತಂದೆಯೂ ಕೂಡ ಬ್ಯಾರಿಸ್ಟರ್ ಆಗಿದ್ದವರು, ಅವರು ಕೂಡ ಸ್ವಲ್ಪ ಮಟ್ಟಿಗೆ ಲಾ ಅನ್ನ ಪ್ರಾಕ್ಟೀಸ್ ಮಾಡಿದವರೇ ಆಗಿರ್ತಾರೆ. ಜವಾಹರ್ಲಾಲ್ ನೆಹರೂರವರ ಮತ್ತೊಂದು ಅದ್ಭುತವಾದ ಕಾಂಬಿನೇಷನ್ ಏನಂತ ಹೇಳಿದ್ರೆ ಗ್ರಹ ಮಾಲಯೋಗ ಫಾರ್ಮ್ ಆಗಿರೋದು ಅಂತ ಹೇಳಿದ್ರೆ ಒಂದು ರಾಶಿಯಿಂದ ಒಂದು ಗ್ರಹ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಇನ್ನೆಲ್ಲಾ ಗ್ರಹಗಳು ಕೂಡ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಬೇರೆ ರಾಶಿಗಳಲ್ಲಿ ಬರುವಂತದ್ದೇನೆ ಗ್ರಹ ಮಾಲಿಕ ಯೋಗ. ಜವಾಹರ್ಲಾಲ್ ನೆಹರೂರವರ ಜಾತಕವನ್ನು ನೋಡ್ತು ಅಂತ ಹೇಳಿದ್ರೆ ಕರ್ಕಾಟಕದಲ್ಲಿ ಚಂದ್ರ ಇದ್ದಾನೆ, 1ನೇ ಮನೆ ಇದೆ. ಅಲ್ಲಿಂದ 6ನೇ ಮನೆಯಲ್ಲಿ ಗುರು ಇದ್ದಾನೆ. ಅಲ್ಲಿನ ಮಧ್ಯದಲ್ಲಿ ಎಲ್ಲಾ ಗ್ರಹಗಳು ಬಂದಿದ್ದಾವೆ. ಸೊ ಬ್ಯಾಕ್ ಟು ಬ್ಯಾಕ್ 2ನೇ ಮನೆಯಲ್ಲಿದೆ, 3ನೇ ಮನೆಯಲ್ಲಿದೆ, 4ನೇ ಮನೆಯಲ್ಲಿದೆ, 5ನೇ ಮನೆಯಲ್ಲಿದೆ, 6ನೇ ಮನೆಯಲ್ಲಿದೆ.
ಈ ರೀತಿ ಎಲ್ಲಾ ಮನೆಗಳು ಬ್ಯಾಕ್ ಟು ಬ್ಯಾಕ್ ಗ್ರಹಗಳಿತ್ತು ಅಂತ ಹೇಳಿದ್ರೆ ಗ್ರಹ ಮಾಲೀಕ ಯೋಗ ಫಾರ್ಮ್ ಆಗುತ್ತೆ. ಗ್ರಹ ಮಾಲೀಕ ಯೋಗದ ಬಗ್ಗೆ ಸಾಕಷ್ಟು ರೀತಿಯಾದಂತಹ ರಿಸಲ್ಟ್ ಗಳನ್ನ ಕೊಡ್ತಾ ಹೋಗ್ತಾರೆ. ಆದ್ರೆ ಗ್ರಹ ಮಾಲೀಕ ಯೋಗಗಳೇನಾದ್ರೂ ಯೋಗ ಫಾರ್ಮ್ ಮಾಡ್ತಿತ್ತು ಅಂತ ಹೇಳಿದ್ರೆ ಅದು ಆ ವ್ಯಕ್ತಿ ಆರ್ಡಿನರಿ ಬ್ಯಾಕ್ ಗ್ರೌಂಡ್ ಅಲ್ಲೇ ಹುಟ್ಟಿದ್ರು ಕೂಡ ಆತನನ್ನ ಜೀವನದಲ್ಲಿ ಮಹತ್ತರವಾದಂತಹ ಸ್ಟೇಟಸ್ ಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು. ಇದೆಲ್ಲವೂ ಕೂಡ ಜವಾಹರ್ಲಾಲ್ ನೆಹರೂರವರ ಜೀವನದಲ್ಲಿ ಉಂಟಾದಂತಹ ಏರಿಳಿತಗಳಾಗಿರ್ಬೋದು ಅಥವಾ ಬೇರೆ ಬೇರೆಯಾದಂತಹ ರಾಜಯೋಗಗಳು ಇವುಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತವೆ. ಆದ್ರೆ ಜವಾಹರ್ಲಾಲ್ ನೆಹರೂರವರು ಮಾಡಿದಂತಹ ತಪ್ಪುಗಳನ್ನ ಎಕ್ಸ್ಪ್ಲೈನ್ ಮಾಡುವಂತದ್ದು ಯಾವ ಕಾಂಬಿನೇಷನ್ ಅಂತ ನಾವು ನೋಡ್ತಾ ಹೋಗೋಣ. ಜವಾಹರ್ಲಾಲ್ ನೆಹರೂರವರ ಚಾರ್ಟ್ ಅಲ್ಲಿರುವಂತಹ ಒಂದು ಪ್ರಾಬ್ಲಮೆಟಿಕ್ ಕಾಂಬಿನೇಷನ್ ಏನು ಅಂತ ಹೇಳಿದ್ರೆ ಗುರು ಚಂಡಾಳ ಯೋಗ. ಗುರು ಇವರ 9ನೇ ಮನೆ ಇಸ್ ದ ಹೌಸ್ ಆಫ್ ರಿಲಿಜಿಯನ್ ಐಡಿಯಲಿಸಂ ಅಂತ ಏನಿದೆ, ಆತ 6ನೇ ಮನೆ ತನ್ನ ಸ್ವತಃ ಮನೆಯಲ್ಲಿ ಕುಳಿತುಕೊಳ್ತಾನೆ ಧನಸ್ಸಿನಲ್ಲಿ. ಆದ್ರೆ ಇದು ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಈ ಕಾಂಬಿನೇಷನ್ ಅನ್ನ ಕೇತು ಜಾಯಿನ್ ಆಗ್ತಾನೆ ಅನ್ನುವಂಥದ್ದು. ಮತ್ತು ಅದು ಅಲ್ಲದೆ ಇದೇ ಕಾಂಬಿನೇಷನ್ ನ ಕುಜ ನೋಡ್ತಾನೆ. ಪಾಪಗ್ರಹವಾದಂತಹ ಕುಜ ಯಾವಾಗ ಗುರು ಚಂಡಾಳದಂತಹ ಕಾಂಬಿನೇಷನ್ ಅನ್ನ ನೋಡ್ತಾನೆ ಆಗ ಅದು ವರ್ಸ್ಟ್ ರಿಸಲ್ಟ್ ಅನ್ನ ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಎಲ್ಲಿ ಪ್ರಾರಂಭ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೀವು ಗುರು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ, ರೂಲ್ಸ್ ರೆಗ್ಯುಲೇಷನ್ ರಿಲಿಜನ್ ರೆಪ್ರೆಸೆಂಟ್ ಮಾಡ್ತಾನೆ. 9ನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಸೇಮ್ ರೂಲ್ಸ್ ರೆಗ್ಯುಲೇಷನ್ ತಂದೆ ಬಾಸಸ್ ಇವುಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಧನು ಏನ್ ರೆಪ್ರೆಸೆಂಟ್ ಮಾಡುತ್ತೆ, ರೂಲ್ಸ್ ರೆಗ್ಯುಲೇಷನ್ ಬಾಸಸ್ ಇದನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಎಲ್ಲಾ ರೀತಿಯಿಂದಲೂ ಇವುಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ಗುರು ಬಹಳ ಬಾಧೆಗೊಳಗಾದಾಗ ಒಬ್ಬ ವ್ಯಕ್ತಿ ಏನಾಗ್ತಾನೆ ಅಂತ ಹೇಳಿದ್ರೆ ಧರ್ಮದ ಮೇಲೆ ಒಂದು ಅಸಡ್ಡೆಯನ್ನ ಬೆಳೆಸ್ಕೊಂತಾನೆ. ಅಂತ ಹೇಳಿದ್ರೆ ಧರ್ಮವನ್ನ ಅಷ್ಟಾಗಿ ಇಷ್ಟಪಡೋದಿಲ್ಲ. ಇನ್ನು ಎರಡನೇದಾಗಿ ತೀರಾ ಐಡಿಯಲಿಸ್ಟಿಕ್ ಆಗಿ ಹೋಗ್ಬಿಡ್ತಾನೆ. ಅಂತ ಹೇಳಿದ್ರೆ ಫೆನೆಟಿಸಿಸಮ್ ಅಂತಾನಲ್ಲ ಅದನ್ನ ಬೆಳೆಸ್ಕೊಂಡ್ಬಿಡ್ತಾನೆ. ಸೊ ನೀವು ಜವಾಹರ್ಲಾಲ್ ನೆಹರೂರನ್ನ ನೋಡ್ತು ಅಂತ ಹೇಳಿದ್ರೆ ಈ 3 ಶೇಡ್ಸ್ ಗಳು ಅವರ ಒಂದು ಜೀವನದಲ್ಲಿ ಸಿಗ್ತವೆ. ಹೇಗೆ ಅಂತ ಹೇಳಿದ್ರೆ ಅವರು ಚೈನಾವನ್ನ ತೀವ್ರವಾಗಿ ನಂಬಿಟ್ಟಿದ್ರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನೆಹರೂರವ್ರಿಗೆ ಹೇಳ್ತಾರೆ ಚೀನಾ ಆಕ್ರಮಣ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಆದ್ರೂ ಜವಾಹರ್ಲಾಲ್ ನೆಹರು ಅದನ್ನ ನಂಬಕ್ಕೆ ರೆಡಿ ಇಲ್ಲ ಚೈನಾದ ಪ್ರೆಸಿಡೆಂಟ್ ಮೇಲೆ ನನಗೆ ಬಹಳ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು. ಇನ್ನ ಎರಡನೇದಾಗಿ ಜವಾಹರ್ಲಾಲ್ ನೆಹರೂರವರು ತಮ್ಮ ಮಗಳಿಗೆ ಜಾತಕವನ್ನ ಬರ್ಸಿ ಮತ್ತು ಆಕೆ ಮುಂದೊಂದು ದಿನ ಅದ್ಭುತವಾದಂತಹ ಪೊಸಿಷನ್ಗೆ ಹೋಗ್ತಾಳೆ ಅನ್ನುವಂಥದ್ದನ್ನ ಮೊದಲೇ ತಿಳ್ಕೊಂಡಿರ್ತಾರೆ. ಅದು ಅಲ್ಲದೆ ಇದನ್ನ ಅವರ ಅಕ್ಕನಿಗೋ ಅಥವಾ ತಂಗಿಗೋ ಪತ್ರದಲ್ಲಿಯೂ ಕೂಡ ಮೆನ್ಷನ್ ಮಾಡಿರ್ತಾರೆ ಅವರು. ಇಂತಹ ನೆಹರೂರವ್ರಿಗೆ ಜ್ಯೋತಿಷ್ಯ ಅಥವಾ ಇಂತಹ ವಿಷಯಗಳ ಮೇಲೆ ಸಣ್ಣ ಪುಟ್ಟ ನಂಬಿಕೆ ಇರುತ್ತೆ ಅಥವಾ ಬೇರೆಯವರ ಸಲಹೆ ಮೇಲೆ ಅದನ್ನ ನಂಬ್ತಾರೆ ಅಂತ ಕೂಡ ಹೇಳ್ಬಹುದು. ಆದ್ರೆ ಅವರು ಯಾವಾಗ ಪಬ್ಲಿಕ್ ಲೈಫ್ ಅಲ್ಲಿ ಇರ್ತಿದ್ರು ಅಂತ ಹೇಳಿದ್ರೆ ಜನರ ಮುಂದೆ ಇರ್ತಿದ್ರು ಆಗೆಲ್ಲವೂ ಕೂಡ ತನಗೆ ಯಾವುದೇ ಒಂದು ಜ್ಯೋತಿಷ್ಯ ಅಥವಾ ಧರ್ಮ ಇಂಥವುಗಳ ಮೇಲೆ ನಂಬಿಕೆ ಇಲ್ಲ, ನಾನು ಭಾರತವನ್ನ ಒಂದು ಸೈಂಟಿಫಿಕ್ ರಾಷ್ಟ್ರವನ್ನಾಗಿ ಕಟ್ಟಬೇಕು ಈ ರೀತಿಯಾಗಿ ಪೋರ್ಟ್ರೇ ಮಾಡ್ಕೋತಾ ಇದ್ರು. ಕೆಲವೊಮ್ಮೆ ಅವರು ಏನು ಪ್ರೈವೇಟ್ ಲೈಫ್ ನಲ್ಲಿ ಫಾಲೋ ಮಾಡ್ತಿದ್ರು ಅದನ್ನ ಪಬ್ಲಿಕ್ ಅಲ್ಲಿ ಯೂಶಲಿ ಅದಕ್ಕೆ ವ್ಯತಿರಿಕ್ತವಾಗಿ ಹೇಳ್ತಿದ್ರು ಅಥವಾ ಅದನ್ನ ಹೇಳ್ತಿರ್ಲಿಲ್ಲ ಅಂತ ಕೂಡ ಹೇಳ್ಬೋದು. ಇದು ಎಲ್ಲಾ ಒಂದಿಷ್ಟು ರಾಜಕಾರಣಿಗಳಲ್ಲೂ ಕಾಮನ್ ಆಗಿರುತ್ತೆ. ಇನ್ನ ಜವಾಹರ್ಲಾಲ್ ನೆಹರೂರವರ ಜೀವನದಲ್ಲಿ ನಡೆದಂತಹ ಒಂದು ದೊಡ್ಡ ದುರಾದೃಷ್ಟಕರ ಘಟನೆ ಏನಂತ ಹೇಳಿದ್ರೆ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಮತ್ತು ಭಾರತಕ್ಕೆ ಉಂಟಾದಂತಹ ಸೋಲು. ಮಿತ್ರರೇ, ಈ ಒಂದು ಯುದ್ಧ ನಡೆಯುವಂತಹ ಸಮಯದಲ್ಲಿ ಜವಾಹರ್ಲಾಲ್ ನೆಹರೂರವರ ಜಾತಕದಲ್ಲಿ ಯಾವ ಒಂದು ದಶೆ ನಡೀತಿತ್ತು ಅಂತ ಹೇಳಿದ್ರೆ ರಾಹು ಮಹಾದಶೆ, ಶನಿ ಅಂತರ್ದಶೆ ನಡೀತಿತ್ತು. ನೀವು ನನ್ನ ಶನಿ ಅಂತರ್ದಶೆ ವಿಡಿಯೋ ನೋಡ್ತು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಇಡೀ ಪ್ರಪಂಚದಲ್ಲಿ ಅಟ್ಲೀಸ್ಟ್ 90% ಜನರಿಗೆ ಈ ದಶೆ ಒಳ್ಳೇದಾಗಿರೋದಿಲ್ಲ. ಅದರಲ್ಲೂ ಎಸ್ಪೆಷಲಿ ಕರ್ಕಾಟಕ ಲಗ್ನದವರು 7ನೇ ಮನೆ ಮತ್ತು 8ನೇ ಮನೆ. 7ನೇ ಮನೆ ಏನ್ ತೋರಿಸುತ್ತೆ, ಹೌಸ್ ಆಫ್ ಅಡ್ವರ್ಸರೀಸ್, ಮತ್ತು 8ನೇ ಮನೆ ಹ್ಯುಮಿಲಿಯೇಷನ್ ತೋರಿಸುತ್ತೆ. ಅಂತ ಹೇಳಿದ್ರೆ ಮರ್ಯಾದೆಗೆ ಚ್ಯುತಿ ಬರುವಂತದನ್ನ ತೋರಿಸುತ್ತೆ. ಇನ್ನ ರಾಹು 12ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ ಆಲ್ರೆಡಿ. ಆ ರಾಹುವನ್ನ 6ನೇ ಮನೆಯ ಅಧಿಪತಿಯಾದಂತಹ ಗುರು ನೋಡ್ತಾ ಇದ್ದಾನೆ. ಸೊ ಈ ಟೈಮಲ್ಲಿ ಅವರು ಹ್ಯುಮಿಲಿಯೇಷನ್ ಗೆ ಒಳಗಾಗಬೇಕಾಯ್ತು. ಅಲ್ಲಿನ ತನಕ ಏನು ಒಂದು ಅದ್ಭುತ ಲೀಡರ್ ಅನ್ನುವಂತಹ ಫೇಸ್ ಅನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರು ನೆಹರು, ಆ 1962ರ ಯುದ್ಧ ಎಲ್ಲವನ್ನ ಕಳೆದು ಬಿಡುತ್ತೆ. ರಾಹು ಮತ್ತು ಶನಿಯ ಯುದ್ಧ ಎಲ್ಲವನ್ನ ಕಳೆದು ಬಿಡುತ್ತೆ. ಮಿತ್ರರೇ, ಅದೇ ಸಮಯದಲ್ಲಿ ಒಂದು ವಿಚಿತ್ರವಾದ ಘಟನೆ ಕೂಡ ನಡೆಯುತ್ತೆ. ಅದೇನಂತ ಹೇಳಿದ್ರೆ ಭಾರತ ಅವಾಗ ಶನಿ ಮಹಾದಶೆ ಮತ್ತು ರಾಹು ಅಂತರ್ದಶೆಯ ಮುಖಾಂತರ ಪಾಸ್ ಆಗ್ತಾ ಇರುತ್ತೆ. ಇದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಹೇಗೆ ನಮ್ಮ ಭಾರತ ಒಂದು ಜಾತಕ ನೆಹರೂರವರ ಜಾತಕದ ಜೊತೆ ಒಂದು ಸಿಂಕ್ ಅಲ್ಲಿತ್ತು ಅನ್ನುವಂಥದ್ದನ್ನ ತೋರಿಸ್ತಾ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಭಾರತ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆದಾಗಿಂದ ಹಿಡಿದು ಫಸ್ಟ್ ಜನರಲ್ ಎಲೆಕ್ಷನ್ ಆದ್ಮೇಲೂ ಕೂಡ ನೆಹರೂರವರೇ ಭಾರತವನ್ನ ಲೀಡ್ ಮಾಡ್ತಿರ್ತಾರೆ. ಆದ್ರಿಂದ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ದೇಶದ ಒಂದು ಜಾತಕ, ಆ ದೇಶದ ನಾಯಕ ಯಾರಿರ್ತಾನೆ ಆತನ ಒಂದು ಜಾತಕದ ಜೊತೆ ಸಿಂಕ್ ಆಗಿರುತ್ತೆ ಅನ್ನುವಂಥದ್ದು. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.